ರೂಪ ಅವರು ಮೈಸೂರು ಮಹಾನಗರ ಪಾಲಿಕೆ ಇದ್ದಾಗಲೇ ಏನು ಕಿಸ್ ದಬಾಕಿರಲಿಲ್ಲ, ಅವರು ಏನೂ ಮಾಡಿರಲಿಲ್ಲ. ನಾವು ಕೇಳೋ ಪ್ರಶ್ನೆಗೆ ತಬ್ಬಿಬಾಗಿ ಹಿಂಜರಿತಾ ಇದ್ರು. ಕನ್ನಡ ನಾಮಫಲಕಗಳ ಬಗ್ಗೆ ಅವ್ರು ಕಿಂಚಿತ್ತು ಸ್ವಲ್ಪ ಚಿಂತನೆ ಇಲ್ಲ. ಆಮೇಲೆ ಪರಿಸರ ಪ್ರಕೃತಿ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಅವ್ರಿಗೆಲ್ಲ ಲಕ್ಷ ಲಕ್ಷ ಹಣ ಕೊಟ್ಟು ಲಂಚ ಕೊಟ್ಟು ಬಂದಿರತಕ್ಕಂಥವ್ರಿಗೆ ಹಣ ಮಾಡಬೇಕು ಅನ್ನೋ ಆಸೆ ಹೊರತು ಜನರ ಒಳಿತಿಗಾಗಿ ಕೆಲಸ ಮಾಡೋರಲ್ಲ. ರೂಪ ಅವರ ಒಂದು ಕಾರ್ಯವೈಖರಿನ ನಾವು ಸುಮಾರು 2-3 ವರ್ಷದಿಂದ ಖಂಡಿಸ್ತಾ ಇದ್ವಿ. ಅವ್ರನ್ನ ಅಲ್ಲಿಗೆ ಕಾರ್ಯದರ್ಶಿಯಾಗಿ ಮಾಡಿದಾಗಲೇ ನಾವು ಖಂಡಿಸಿದ್ವಿ. ಆದರೆ ಅವರು ಬಂದಿರತಕ್ಕಂಥದ್ದು ಅಡ್ಡದಾರಿಯಿಂದ ಬಂದಿರೋದ್ರಿಂದ ರಾಜಕಾರಣಿಗಳ ಗುಲಾಮರಾಗಿ ಅವ್ರು ಕೆಲಸ ಮಾಡ್ತಿರ್ತಕ್ಕಂಥದ್ದು. ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡಾಗ ಅವರ ಚಪ್ಪಾಳೆಗೆ ಕೈ ತಟ್ಟಾಗ ಅವರ ಒಂದು ಒಮ್ಮತ್ತಿಗೆ ಇವರು ಕೈ ತೋರಿಸಾಗ ಸಾರ್ವಜನಿಕವಾಗಿ ಲೆಕ್ಕ ಕೊಡೋಕ್ಕಾಗಲ್ಲ. ಅವರು ಸೀರೆನೇ ಕದ್ರು ಅಂತ ನೋಡ್ತಾ ಇದ್ರಿ ನೀವು. ಕಳೆದ ಒಂದು 2-3-4-5 ತಿಂಗಳಲ್ಲಿ ಸೀರೆ ಕದ್ರು ಅಂತ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ನೋಡಿ ನಮಗೆ ಮನಸ್ಸು ಬೇಜಾರಾಗಿತ್ತು. ಚಾಮುಂಡೇಶ್ವರಿ ಸನ್ನಿಧಿಲಿ ತಾವು ಒಬ್ಬ ಹೆಣ್ಣೆಂಗ್ಸಾಗಿ ಕಾರ್ಯದರ್ಶಿಯಾಗಿ ಪ್ರಾಧಿಕಾರದ ಒಂದು ಜವಾಬ್ದಾರಿ ವಹಿಸ್ಕೊಂಡು ಅವರೇ ಸೀರೆ ಕದ್ರು ಅಂದರೆ ಇನ್ನು ನಾಡದೇವತೆ ಚಾಮುಂಡೇಶ್ವರಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಹೋರಾಟಗಾರ ಏನು ಮಾಡೋಕ್ಕಾಗಲ್ಲ. 2 ವಾಂಟಿ 2 ಬೇದಿ ಕೊಡಬೇಕು. ಹಿಂದೆ ಮುಂದೆ ಆಗೋಗ್ಬೇಕು ಅವ್ರಿಗೆ. ಬೆಳಗ್ಗೆ ಒಂದು 2-3 ದಿವಸ ಒಬ್ಬರಿಗೆ ಹಿಂದೆ ಮುಂದೆ ಆದರೆ ನಾವು ತಾಯಿ ಇದ್ದಾರೆ ಅಂತ ನಂಬ್ತೀವಿ. ಈ ನಾಡಿಗೆ ಒಳಿತು ಆಗುತ್ತೆ ಅಂತ ನಂಬ್ತೀವಿ. ಕಷ್ಟದಲ್ಲಿರೋ ಕೈ ಹಿಡಿತೀಯ ತಾಯಿ ಅಂತೂ ನಾವು ನಂಬ್ತೀವಿ. ನಮ್ಮಂಥ ಹೋರಾಟಗಾರಿಗೆ ನೀನೇ ಆದಿದೇವತೆ, ನೀನೇ ಶಕ್ತಿ ದೇವತೆ ಅಂತ ಇನ್ನೂ ಹೆಚ್ಚಿನ ರೀತಿ ನೊಂದವ್ರಿಗೆ ನಾವು ಆಶ್ರಯ ಆಗ್ತೀವಿ. ನೊಂದವ್ರ ಪರ ನಾವು ಧ್ವನಿ ಎತ್ತಕ್ಕೆ ಇನ್ನೂ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತಾ